ಒಳ ಮೀಸಲಾತಿ ಜಾರಿಗಾಗಿ ಮಾದಿಗ ಸಮುದಾಯಗಳ ಸ್ವಾಭಿಮಾನಿ ಒಕ್ಕೂಟ ಚಿತ್ರದುರ್ಗದ ಪತ್ರಿಕಾ ಭವನದಲ್ಲಿ ದಲಿತ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷರಾದ ದಾದಾ ಸಾಹೇಬ್ ಡಾಕ್ಟರ್ ಎನ್ ಮೂರ್ತಿರವರು ಸುದ್ದಿಗೋಷ್ಠಿ ನಡೆಸಿ ಪರಿಶಿಷ್ಟರ ಎಸ್ಸಿಪಿ ಟಿಎಸ್ಪಿ ಹಣವನ್ನು ಸರ್ಕಾರ ವಿವಿಧ ಗ್ಯಾರಂಟಿ ಯೋಜನೆಗೆ ಹಣ ಬಳಕೆ ಮಾಡಿ ದಲಿತರ ಕಲ್ಯಾಣ ಕಾರ್ಯಕ್ರಮಗಳು ಕುಂಠಿತ ಮಾಡಿದೆ. ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿಯನ್ನು ಕೂಡಲೇ ಜಾರಿ ಮಾಡಬೇಕೆಂದು ಆಗ್ರಹಿಸಿ ಮಾರ್ಚ್ 19ರಂದು ವಿಧಾನಸೌಧ ಚಲೋ ಸಾಮಾಜಿಕ ನ್ಯಾಯದ ನಾಯಕ ಎಂದು ಹೇಳುವ ಸಿದ್ದರಾಮಯ್ಯನವರಿಗೆ ಸಾಮಾಜಿಕ ನ್ಯಾಯದ ಬದ್ಧತೆಯಿಲ್ಲ. ಪರಿಶಿಷ್ಟ ಜಾತಿಯವರ ಓಲೈಕೆ ವೋಟ್ ಬ್ಯಾಂಕ್ ರಾಜಕಾರಣ ಸಿದ್ದರಾಮಯ್ಯನವರದು ಎಂದು ದಾದಾ ಸಾಹೇಬ್ ಡಾಕ್ಟರ್ ಎನ್ ಮೂರ್ತಿ ಕಿಡಿಕಾರಿದರು. ಪತ್ರಿಕಾಗೋಷ್ಠಿಯಲ್ಲಿ ಎನ್ ಮೂರ್ತಿರವರು ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ರಾಜ್ಯಾಧ್ಯಕ್ಷರು ದಲಿತ ಸಂಘರ್ಷ ಸಮಿತಿ, ವಿಶ್ವನಾರಾಯಣಮೂರ್ತಿ ಜಿಲ್ಲಾಧ್ಯಕ್ಷರು ದಲಿತ ಸಂಘರ್ಷ ಸಮಿತಿ ಚಿತ್ರದುರ್ಗ, ಬೈಲಹೊನ್ನಯ್ಯ ರಾಜ್ಯ ನಿರ್ದೇಶಕರು ಆರ್ಪಿಐ, ರಾಜಣ್ಣ ಅಟ್ರಾಸಿಟಿ ಕಮಿಟಿ ಮೆಂಬರ್, ತಿಪ್ಪೇಸ್ವಾಮಿ ಕಣುವೆ ಮಾರಮ್ಮ ದೇವಿ ಅಧ್ಯಕ್ಷರು, ಆನಂದ್ ಲೇಖಕರು, ಕನಮೇಶ್ ತಾಲೂಕು ಅಧ್ಯಕ್ಷರು ಹಿರಿಯೂರು, ಗುರುಮೂರ್ತಿ ಜಿ ಜಿಲ್ಲಾ ಕಾರ್ಯಾಧ್ಯಕ್ಷರು ಚಿತ್ರದುರ್ಗ ಮತ್ತಿತರರು ಉಪಸ್ಥಿತರಿದ್ದರು. ಬೆಂಗಳೂರು ಚಲೋ ಅಂದರೆ ವಿಧಾನಸೌಧ ಚಲೋ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಒಳ ಮೀಸಲಾತಿ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿಯನ್ನು ಕೂಡಲೇ ಜಾರಿ ಮಾಡಬೇಕು ಅಂತ ಹೇಳಿ ಇದೇ ತಿಂಗಳು 19ನೇ ತಾರೀಕು ವಿವಿಧ ಸಂಘಟನೆಗಳು ಅಂದರೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ, RPB, AIBSP ಮಾರಸಂದ್ರ ಮುನಿಯಪ್ಪನವರ ನೇತೃತ್ವದಲ್ಲಿ ಇರ್ತಕ್ಕಂಥ BSP ಮತ್ತು ಕೇಶವಮೂರ್ತಿ MRHS, ಮಾದಿಗ ದಂಡೋರ ಮತ್ತು ವಿಶ್ವ ಆದಿಜಾಂಬವ ಸಂಘಟನೆ ಡಾಕ್ಟರ್ ಭೀಮರಾಜು, ಭೋಜನ ಚಳವಳಿ ಕೃಷ್ಣಪ್ಪ, ಇನ್ನು ಅನೇಕ 50ಕ್ಕೂ ಹೆಚ್ಚು ಸಂಘಟನೆಗಳು ಸಂಯುಕ್ತವಾಗಿ ನಾವು ಒಳ ಮೀಸಲಾತಿ ಜಾರಿಗಾಗಿ ಮಾದಿಗ ಸಮುದಾಯಗಳ ಸ್ವಾಭಿಮಾನಿ ಒಕ್ಕೂಟ ಅಂತ ಹೇಳಿ ಈಗಾಗಲೇ ಅನೇಕ ಸಭೆಗಳನ್ನು ಮಾಡಿ 19ನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ರಾಜ್ಯ ಮಟ್ಟದ ಪ್ರತಿಭಟನಾ ಕಾರ್ಯಕ್ರಮವನ್ನು ಬೆಂಗಳೂರಲ್ಲಿ ಆಯೋಜಿಸಿದೆ. ಈ ಕಾರ್ಯಕ್ರಮಕ್ಕೆ ರಾಜ್ಯದ ಸುಮಾರು ಜಿಲ್ಲೆ ತಾಲೂಕಿನಿಂದ ಸಹಸ್ರಾರು ಜನ ಆಗಮಿಸಿ ಪಾಲ್ಗೊಳ್ತಾ ಇದ್ದಾರೆ. ಅವತ್ತು 10 ಗಂಟೆಗೆ ಫ್ರೀಡಂ ಪಾರ್ಕ್ನಲ್ಲಿ ಈ ಬೃಹತ್ ಪ್ರತಿಭಟನೆ ನಡೀತಾ ಇದೆ. ಇದಕ್ಕೆ ರಾಜ್ಯದ ಅನೇಕ ಮುಖಂಡರು ಕೂಡ ಆಗಮಿಸಿ ಪಾಲ್ಗೊಳ್ತಾರೆ. ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ವರ್ಗೀಕರಣ ಮಾಡಬೇಕು, ಅನುಷ್ಠಾನ ಮಾಡಬೇಕು ಅಂತ ಹೇಳಿ 3.5 ದಶಕಗಳಿಂದ ಹೋರಾಟ ನಡೀತಾ ಇದೆ ರಾಜ್ಯದಾದ್ಯಂತ. ಸುಪ್ರೀಂ ಕೋರ್ಟು ತೀರ್ಪು ಕೊಟ್ಟು 7 ತಿಂಗಳು ಸುಮಾರು 15 ದಿನ ಆಯಿತು. ಸಿದ್ದರಾಮಯ್ಯನವರು ಸದಾಶಿವ ಆಯೋಗದ ಮೇಲೆ ಮತ್ತೊಂದು ನಾಗಮೋಹನ್ ದಾಸ್ ಆಯೋಗವನ್ನು ಮಾಡಿ ಕಾಲಹರಣ ಮಾಡ್ತಾ ಇದ್ದಾರೆ. ಮತ್ತು ಈ ಪರಿಶಿಷ್ಟ ಜಾತಿಯ 101 ಜಾತಿಗಳಿಗೆ ಅನ್ಯಾಯವನ್ನು ಮಾಡ್ತಾ ಇದ್ದಾರೆ. ಈ ಅನ್ಯಾಯವನ್ನು ಕೂಡಲೇ ನಿಲ್ಲಿಸಿ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ವರ್ಗೀಕರಣ ಮಾಡಬೇಕು ಅಂತ ಹೇಳಿ ಈ ಮೂಲಕ ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಏನು ಒಳ ಮೀಸಲಾತಿ ವರ್ಗೀಕರಣ ಮಾಡಬೇಕಾದ್ರೆ ದತ್ತಾಂಶ ಬೇಕು ಅಂತ ಹೇಳಿ ಈಗಾಗಲೇ ವ್ಯಾಪಕವಾಗಿ ನಡೀತಾ ಇದೆ. ಈಗಾಗಲೇ ತೆಲಂಗಾಣದಲ್ಲಿ ಒಳ ಮೀಸಲಾತಿಯ ಪ್ರಕ್ರಿಯೆ ಮುಗಿದು ಒಳ ಮೀಸಲಾತಿ ವರ್ಗೀಕರಣಕ್ಕೆ ಆದೇಶವನ್ನು ಕೊಟ್ಟಿದ್ದಾರೆ. ಆಂಧ್ರ ಪ್ರದೇಶದಲ್ಲೂ ಕೂಡ ಒಳ ಮೀಸಲಾತಿ ಮಾಡೋದಕ್ಕೆ ಆದೇಶ ಆಗಿದೆ. ಸಿದ್ದರಾಮಯ್ಯನವರು ಮೀನಮೇಷ ಎಣಿಸ್ತಾ ಇದ್ದಾರೆ, ಮಲತಾಯಿ ಧೋರಣೆಯನ್ನು ಮಾಡ್ತಾ ಇದ್ದಾರೆ. ದತ್ತಾಂಶ ಎಂದರೆ ತಲೆ ಎಣಿಕೆ ಅಲ್ಲ, ಅದು ಒಂದು ಕ್ರೈಟೀರಿಯಾ ಅಷ್ಟೇ. ಬ್ಯಾಕ್ವರ್ಡ್ನಲ್ಲಿ ಮೋಸ್ಟ್ ಬ್ಯಾಕ್ವರ್ಡನ್ನು ಇವರು ತಗೋಬೇಕು. ಅಂದರೆ ಹಿಂದುಳಿಕೆಯಲ್ಲಿ ಹಿಂದುಳಿಕೆ, ಇದು ಸುಪ್ರೀಂ ಕೋರ್ಟ್ನ ದತ್ತಾಂಶದ ಸಾರಾಂಶ.
ಆದರೆ ಅದನ್ನೇ ಇವರು ದತ್ತಾಂಶ ಅಂತ ಹೇಳಿ ಒಂದು ದೊಡ್ಡ ವಿಚಾರವನ್ನು ಮಾಡಿಕೊಂಡು ನ್ಯಾಯಮೂರ್ತಿ ಎ.ಜೆ. ಸದಾಶಿವ ಆಯೋಗವನ್ನು ಮಾಡಿದ್ದಾರೆ. ಎ.ಜೆ. ಸದಾಶಿವ ಆಯೋಗ ಮಾಡಿ ಅವ್ರ ಕೈ ಕಟ್ಟಾಕಿದ್ದಾರೆ. ಏನು 2001ರ ಜನಗಣತಿಯ ಅಲ್ಲಿ ಜಾತಿ ಗಣತಿ ಇಲ್ಲ. 2011ರದ್ದೇ ಅದು ಹೇಳ್ತಾರೆ, ಅದರಲ್ಲಿ ಇವರು ಕಾರ್ಯಸೂಚಿ ಕೊಡೋದ್ರಲ್ಲಿ ಅದರಲ್ಲೂ ಜಾತಿ ಗಣತಿ ಇಲ್ಲ. ಜಾತಿ ಗಣತಿ ಇರುವಂಥದ್ದು ಎ.ಜೆ. ಸದಾಶಿವ ಆಯೋಗ ಸರ್ಕಾರವೇ ನೇಮಕ ಮಾಡಿದಾಗ ಸರ್ಕಾರ ವರದಿ ಕೊಟ್ಟಿದೆ. ಸಿದ್ದರಾಮಯ್ಯನವರು 2 ಅವಧಿಗೆ ಮುಖ್ಯಮಂತ್ರಿ ಆಗಿದ್ದರೂ ಕೂಡ ಸದಾಶಿವ ಆಯೋಗನ ತೆಗೆದು ನೋಡಲಿಲ್ಲ, ವರದಿಲ್ಲ. ಸುಮ್ಮನೆ ದಿಕ್ಕು ತಪ್ಪಿಸ್ತಾ ಇದ್ದಾರೆ. ನಾವು ಸದಾಶಿವರವರನ್ನು ಮೀಟ್ ಮಾಡಿ ಮನೇಲಿ ಕೊಟ್ಟು ಚರ್ಚೆ ಮಾಡಿದ್ದೀವಿ. ಅದನ್ನ ಹೇಳಕ್ಕಾಗಲ್ಲ ಅಂದರೂ ಕೂಡ ಹೇಳ್ಬೇಕಾಗ್ತದೆ ಅನಿವಾರ್ಯವಾಗಿ. ಅವರು ಕೂಡಲೇ ನೀವು ಮುಖ್ಯಮಂತ್ರಿಗಳೊಟ್ಟಿಗೆ ಮಾತಾಡಿ, ಸರ್ಕಾರದೊಟ್ಟಿಗೆ ಮಾತಾಡಿ, ಎ.ಜೆ. ಸದಾಶಿವ ಆಯೋಗದ ಏನಿದೆ ವರದಿ, ಆ ವರದಿಯನ್ನು ಅಧಿಕೃತಗೊಳಿಸಿ ಕ್ಯಾಬಿನೆಟ್ಟಲ್ಲಿ ಇಡಿಸಿ ನನಗೆ ಕಳಿಸ್ಕೊಟ್ರೆ ಕೂಡಲೇ ನನಗೆ ಹೆಲ್ಪ್ ಆಗ್ತದೆ ಮಾಡೋದಕ್ಕೆ. ಅದನ್ನು ದತ್ತಾಂಶಗಳಿದೆ, ಯಾವ್ದು ಬೇಕೋ ಅದು ತಗೋಬೋದು. ನಾವು ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಮಾಧುಸ್ವಾಮಿ ಅವರು ಏನು ಆಯೋಗದ ವರದಿಯನ್ನು ಕೊಟ್ಟಿದ್ರು, ಆ ವರದಿ ಸದಾಶಿವ ಆಯೋಗ ಭಾಳ ಪರಿಶ್ರಮದಿಂದ ಸಮೀಕ್ಷೆ ನಡೆಸಿ ಮನೆ ಮನೆಗೆ ತೆರಳಿ 1 ಲಕ್ಷ ನೌಕರರನ್ನು ಬಳಸಿ 7 ವರ್ಷಗಳ ಕಾಲ ಅವರು ತುಂಬ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿರುವಿಕೆಯನ್ನು ಗುರುತಿಸಿ ವೈಜ್ಞಾನಿಕವಾಗಿ ವರದಿಯನ್ನು ಕೊಟ್ಟಿದ್ದಾರೆ. ಸರ್ಕಾರ ಕ್ಯಾಬಿನೆಟ್ಟಲ್ಲಿ ಇಟ್ಟು ಅಧಿಕೃತಗೊಳಿಸಿ ನಾಗಮೋಹನ್ ದಾಸ್ ಕಮಿಟಿಗೆ ಕಳಿಸ್ಕೊಡ್ಬೇಕು ಅಂತ ಈ ಮೂಲಕ ನಮ್ಮ ಆಗ್ರಹ. ಆಮೇಲೆ ಜೊತೆಗೆ ಮುಖ್ಯವಾಗಿ ಮಧ್ಯಂತರ ವರದಿಯನ್ನು ಕೂಡಲೇ ನಾಗಮೋಹನ್ ದಾಸ್ ಅವರು ಸರ್ಕಾರಕ್ಕೆ ಸಲ್ಲಿಸಬೇಕು ಅಂತ ಈಗ ಎಲ್ಲ ಸಂಘಟನೆಗಳ ಒತ್ತಾಯ ಇದೆ. ನಾಗಮೋಹನ್ ದಾಸ್ ಅವರಿಗೆ 2 ತಿಂಗಳು ಅವಧಿ ಕೊಟ್ಟಿದ್ದು, ಅವರು ಅವಧಿ ಮುಗಿದೋಯ್ತು. ಅವಧಿ ಮುಗಿದಿದ್ದು ಕೂಡ ನಾಗಮೋಹನ್ ದಾಸ್ ಅವರು ಎಲ್ಲ ಸರ್ಕಾರದ ಇಲಾಖೆಗಳಿಗೆ ಪತ್ರ ಬರೆದಿದ್ದಾರೆ, ಮಾಹಿತಿ ಕೇಳಿದ್ದಾರೆ. ಯಾವ ಇಲಾಖೆನೂ ಕೂಡ ಕವಡೆ ಕಾಸಿನವ್ರು ಕಿಮ್ಮತ್ತು ಕೊಟ್ಟಿಲ್ಲ ಅಂತ ಅವರು ಪತ್ರಿಕೆಯಲ್ಲಿ ನೀವೇ ಬರೆದಿದ್ದೀರಿ. ಈ ವಿಚಾರವಾಗಿ ಯಾವುದೇ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಗಮನ ಹರಿಸಿ ಚೀಫ್ ಸೆಕ್ರೆಟರಿಗೆ ಆದೇಶ ಕೊಡುವಂಥದ್ದು ಅಥವಾ ಅಧಿಕಾರಿಗಳನ್ನು ಸಭೆ ಮಾಡಿ ನಡೆಸಿ ಕೂಡಲೇ ನಾಗಮೋಹನ್ ದಾಸರವರು ಬರೆದಿರೋ ಪತ್ರಕ್ಕೆ ನೀವು ಪ್ರತಿಕ್ರಿಯೆ ಕೊಡಬೇಕು ಮತ್ತು ಮಾಹಿತಿ ಕೊಡಬೇಕು ಅಂತ ಸರ್ಕಾರ ಕ್ರಮ ತಗೊಳ್ಳುವ ಹಿಂದೆ ಹುನ್ನಾರ ಇದೆ. ಏನು ಈ ಮಾದಿಗ, ಡೋಹರ, ಸಮಗಾರ, ಕಕ್ಕಯ್ಯ ಈ ಥರ ತೀರ ಹಿಂದುಳಿದ ಪರಿಶಿಷ್ಟ ಜಾತಿಯಲ್ಲಿ ತಳ ಸಮುದಾಯಗಳು ಅನ್ಯಾಯ ಆಗಿದೆಯಲ್ಲ ಉದ್ಯೋಗದಲ್ಲಿ, ಶಿಕ್ಷಣದಲ್ಲಿ, ಅದನ್ನು ದರೋಡೆ ಮಾಡಿದಾರಲ್ಲ ಉದ್ಯೋಗಗಳನ್ನ ಮತ್ತಷ್ಟು ಅದನ್ನು ದರೋಡೆ ಮಾಡಬೇಕು ಅಂತ ಹೇಳಿ ಇವರ ಹುನ್ನಾರ ಇದೆ. ಈ ಹುನ್ನಾರದಲ್ಲಿ ಅನೇಕ ದಲಿತ ಸಚಿವರು ಶಾಮೀಲಾಗಿದ್ದಾರೆ. ಮುಖ್ಯಮಂತ್ರಿಗಳ ಮೇಲೆ ವ್ಯಾಪಕವಾದ ಒತ್ತಡ ತರ್ತಾ ಇದ್ದಾರೆ. 37,000 ಉದ್ಯೋಗಗಳು ನೇಮಕಾತಿ ಖಾಲಿ ಇದೆ. ಆ ನೇಮಕಾತಿಗಳನ್ನು 37,000 ಉದ್ಯೋಗಗಳನ್ನು ಈ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಜಾರಿ ಆಗುವವರೆಗೂ ಕೂಡ ಯಾವುದೇ ನೇಮಕಾತಿ ನಡೀಬಾರ್ದು ಸರ್ಕಾರದಲ್ಲಿ ಅಂತೇಳಿ ಕ್ಯಾಬಿನೆಟಲ್ಲಿ ತೀರ್ಮಾನ ಮಾಡಿದೆ. ಆದರೂ ಕೂಡ ಕೆಲವು ಸಚಿವರುಗಳು ಬ್ಯಾಕ್ಲಾಗ್ ತುಂಬೋದಕ್ಕೆ ಮುಖ್ಯಮಂತ್ರಿಗಳು ವಿಶೇಷ ಅನುಮತಿ ಕೊಡಿ ಅಂತ ಹೇಳಿ ಪತ್ರಗಳನ್ನು ಬರೆಯುವಂಥದ್ದು, ಒತ್ತಡ ತರುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇದು ಗಂಡಿಸಿ ನಾವು ಹೋರಾಟಗಳನ್ನು ಮಾಡ್ತಾ ಇದ್ದೇವೆ. ಅಂದರೆ 101 ಜಾತಿಗಳಲ್ಲಿ ಸಂವಿಧಾನ ಜಾರಿಯಾದ ನಂತರ 74 ವರ್ಷಗಳಲ್ಲಿ ಭಾರಿ ಅನ್ಯಾಯ ಆಗಿದೆ. ಯಾವುದೇ ಉದ್ಯೋಗಗಳು ಸಿಕ್ಕಿಲ್ಲ, ಶಿಕ್ಷಣ ಸಿಕ್ಕಿಲ್ಲ. ಈ ಕಟ್ಟಕಡೆ ಸಮಾಜ ತುಚ್ಛ ಕೆಲಸವನ್ನು ಮಾಡುವಂಥ ಸಮಾಜ ಏನಿದೆ,
ತುಂಬ ಪರಿಶಿಷ್ಟ ಜಾತಿಗಳಲ್ಲಿ ತೀರಾ ಹಿಂದುಳಿದ ಜಾತಿ ಏನಿದೆ ಈ ಜಾತಿಗಳನ್ನು ಮೇಲೆತ್ತುವಂಥ ಕೆಲಸಗಳನ್ನು ಸಿದ್ದರಾಮಯ್ಯನವರು ಮಾಡಬೇಕಾಗಿದೆ. ಅವ್ರ ಕರ್ತವ್ಯ. ಅವರು ಹೇಳ್ಬೇಕಾದ್ರೆ ನಾನು ಸಾಮಾಜಿಕ ನ್ಯಾಯದ ಅಧಿಕಾರ, ಅಹಿಂದದ ನಾಯಕ, ಸಾಮಾಜಿಕ ನ್ಯಾಯವನ್ನು ಸಮಾಪ್ತಿ ಮಾಡಿದಂಥ ಇತಿಹಾಸದಲ್ಲಿ ಯಾವುದಾದ್ರೂ ಮುಖ್ಯಮಂತ್ರಿ ಇದ್ದರೆ ಸಿದ್ದರಾಮಯ್ಯನವರು. ಪರಿಶಿಷ್ಟ ಜಾತಿಯವರಿಗೆ ತೀರ ಅನ್ಯಾಯವನ್ನು ಮಾಡಿದಂಥವ್ರು ಯಾರಾದರೂ ಇದ್ದರೆ ಸಿದ್ದರಾಮಯ್ಯನವರು. ಅಹಿಂದ ಸಮಾಜಕ್ಕೆ ಅನ್ಯಾಯ ಮಾಡಿದಂಥ ಮುಖ್ಯಮಂತ್ರಿಗಳು ಯಾರಿದ್ದರೆ ಸಿದ್ದರಾಮಯ್ಯನವರು. ಯಾರು ಈ ಸಮಾಜದ ಹೆಸರು ಹೇಳ್ತಾರೆ ಅವರು ಅಪಾಯಕಾರಿಗಳು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಬೇಕಾಗಿದೆ. ಕಾಂಗ್ರೆಸ್ಸು ಮೃದು ಕೋಮುವಾದಿ ಆದರೆ BJP ನೇರ ಕೋಮುವಾದಿ. ಸಿದ್ದರಾಮಯ್ಯನವರು ಡೋಂಗಿ ಸಮಾಜವಾದಿ. ಕಾಂಗ್ರೆಸ್ನವರಿಗೆ ಅಂಕಿ ಸಂಖ್ಯೆಗಳ ಬೆಂಬಲ ಇದೆ, ಅದರ ಬದ್ಧತೆ ಇಲ್ಲ. ಈ ಬದ್ಧತೆಯ ಕೊರತೆ ಸಿದ್ದರಾಮಯ್ಯನವ್ರನ್ನ ಕಾಡ್ತಾ ಇದೆ. ಅವರ ಸಮಾಜದವ್ರಿಗೂ ಕೂಡ ಅನ್ಯಾಯ ಆಗಿದೆ. ಕುರಿ ಸಾಕಾಣಿಕೆ ಮಾಡೋರ್ಗೂ ಕೂಡ ಸರಿಯಾದ ಸಬಲೀಕರಣ ಸಿದ್ದರಾಮಯ್ಯ ಮಾಡೋಕ್ಕಾಗಿಲ್ಲ. ಹೀಗಾಗಿ ಇಂಥ ಸುಮ್ಮನೆ ನೀವು ಮುಖ್ಯಮಂತ್ರಿಯಾಗಿ ಅದು ಮುಂದುವರಿಯೋದ್ರಲ್ಲಿ ಅರ್ಥ ಇಲ್ಲ. ಒಳ ಮೀಸಲಾತಿ ವರ್ಗೀಕರಣ ಮಾಡಬೇಕಾದ್ರೆ ಸಾಮಾಜಿಕ ನ್ಯಾಯದ ಅತ್ಯಂತ ಉತ್ತುಂಗ ಕೆಲಸ ಇದೆ. ಇದಕ್ಕಿಂತ ಸಾಮಾಜಿಕ ನ್ಯಾಯ ಜಾರಿ ಮಾಡೋದು ಏನಿದೆ ಅದು ಸಿದ್ದರಾಮಯ್ಯನವರು ಅರ್ಥ ಮಾಡ್ಕೋಬೇಕಾದ್ರೆ ಇವರು ಒತ್ತಡ ಹಾಕುವಂಥವ್ರು ಯಾರಲ್ಲ ಸುಡುಕಾಡಿನಲ್ಲಿ ಇರುವಂಥವ್ರು ಇವರು ತುಂಬ ಅನ್ಯಾಯಗಳನ್ನು ಮಾಡ್ತಾ ಇದ್ದಾರೆ ಅನ್ನೋ ಅರ್ಥನ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೀನಿ. ಇದೇ ಪರಿಸ್ಥಿತಿ ಮುಂದುವರೆದ್ರೆ ನಾವು ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನು ಮಾಡ್ತೇವೆ. SC ST TSP ಸಿದ್ದರಾಮಯ್ಯನವರು ಒಬ್ಬರೇ 40,000 ಕೋಟಿ ಮಿಸ್ಯೂಸ್ ಮಾಡಿದ್ದಾರೆ. SCP TSP ಪರಿಶಿಷ್ಟ ಜಾತಿಯವರ ಅಭಿವೃದ್ಧಿ ಹಣ. ಇದು ಅತ್ಯಂತ ಮುಖ್ಯವಾದಂಥ. ಅವರು 4.9 ಲಕ್ಷ ಕೋಟಿ ಬಜೆಟ್ ಅನ್ನು ಮಂಡಿಸಿದ್ದಾರೆ. ಅದರಲ್ಲಿ ಪರಿಶಿಷ್ಟ ಜಾತಿಯವರಿಗೆ ಏನು ಅಲೋಕೇಶನ್ ಮಾಡ್ತಾರೆ ಅರ್ಧ ಕೂಡ ಬಿಡುಗಡೆ ಮಾಡಲ್ಲ, ಕಾಲ್ ಭಾಗ ಕೂಡ ಖರ್ಚು ಮಾಡಲ್ಲ. ಲಾಸ್ಟ್ 39,000 ಕೋಟಿ ಕೊಡ್ತೀವಿ ಅಂತ ಹೇಳಿ ಅಲೋಕೇಶನ್ ಮಾಡಿ 56% ಖರ್ಚು ಮಾಡಿ 17,000 ಕೋಟಿಯನ್ನು ಉಳಿಸ್ಬಿಟ್ರಾಗಿ ಮುಂದಿನ ಬಜೆಟ್ ಪೋಸ್ಟ್ ಮಾಡ್ತಾರೆ. ಈಗ ಬಜೆಟ್ 26,000 ಕೋಟಿ 2023-24ರಲ್ಲಿ ಪರಿಶಿಷ್ಟ ಜಾತಿಯವರನ್ನು 20,000 ಕೋಟಿ 5 ಗ್ಯಾರಂಟಿಗೆ ಹಾಕಿದ್ದಾರೆ. 5 ಗ್ಯಾರಂಟಿ. ಈ ಸಾರಿ 14,000 ಕೋಟಿನ 5 ಗ್ಯಾರಂಟಿಗೆ ಹಾಕಿದ್ದಾರೆ. ಆಮೇಲೆ ತಮಗೆ ಗಮನ ತೋರುವಂಥದ್ದು ಅತ್ಯಂತ ಮುಖ್ಯವಾಗಿ ನಮ್ಮ ನಿಗಮಗಳಿದ್ದಾವೆ. 7 ನಿಗಮಗಳು. 7 ನಿಗಮದಲ್ಲಿ ಸಿದ್ದರಾಮಯ್ಯನವರು ಎಷ್ಟೆಷ್ಟು ಹಣ ಹಂಚಿಕೆ ಮಾಡಿದ್ರು, ಲಾಟ್ ಸಾರಿ ಎಷ್ಟು ಬಿಡುಗಡೆ ಮಾಡಿದ್ರು ಅನ್ನೋದು ಸಣ್ಣ ಮಾಹಿತಿನ ಮಾಧ್ಯಮಕ್ಕೆ ಕೊಡೋಕ್ಕೆ ಇಚ್ಛೆಪಡ್ತೀನಿ. ಅಂಬೇಡ್ಕರ್ ನಿಗಮಕ್ಕೆ 100 ಕೋಟಿ ಹಂಚಿಕೆ ಮಾಡಿದ್ರು, ಬಿಡುಗಡೆ ಮಾಡಿದ್ದು 25 ಕೋಟಿ. ತಾಂಡ ಅಭಿವೃದ್ಧಿ ನಿಗಮಕ್ಕೆ 60 ಕೋಟಿ ಹಂಚಿಕೆ ಮಾಡಿದರು, 15 ಕೋಟಿ ಮಾತ್ರ ಬಿಡುಗಡೆ ಮಾಡಿದರು. ಬಾಬು ಜಗಜೀವನ್ ಲಿಡ್ಕರ್ 35 ಕೋಟಿ ಹಂಚಿಕೆ ಮಾಡಿದರು, 8,75,00,000 ಮಾತ್ರ ಬಿಡುಗಡೆ ಮಾಡಿದರು. ಇನ್ನು ಸಫಾಯಿ ಕರ್ಮಚಾರಿ 3.75 ಕೋಟಿ ಹಂಚಿಕೆ ಮಾಡಿ ಬರೀ 1,78,00,000 ಮಾತ್ರ ಬಿಡುಗಡೆ ಮಾಡಿದರು. ಅನುಸೂಚಿತ ಜಾತಿ ಬುಡಕಟ್ಟು 3.78 ಕೋಟಿ ರಿಸರ್ವ್ ಹಂಚಿಕೆ ಮಾಡಿ 2.23 ಕೋಟಿ ಕೇವಲ ಬಿಡುಗಡೆ ಮಾಡಿದರು. ಭೂಮಿ ಅಭಿವೃದ್ಧಿ ನಿಗಮ 55 ಕೋಟಿ ಕೊಡ್ತೀವಿ ಅಂತ ಹೇಳಿ ಹಂಚಿಕೆ ಮಾಡಿ 13.75 ಕೋಟಿ ಮಾತ್ರ ಬಿಡುಗಡೆ ಮಾಡಿದ್ದಾರೆ. ಆದಿಜಾಂಬವ ನಿಗಮ ಈ ನಿಗಮಕ್ಕೆ 50 ಕೋಟಿ ಕೊಡ್ತೀವಿ ಅಂತೇಳಿ ಬರೀ 12.5 ಕೋಟಿ ಬಿಡುಗಡೆ ಮಾಡಿದ್ದಾರೆ. ಈ ಬಿಡುಗಡೆ ಮಾಡಿದ್ದಾರೆ ಅನ್ನೋದು ಪದ ಇದೆ. ಇದು ಬಿಡುಗಡೆ ಮಾಡಿದ್ದಲ್ಲಿ ಆ ನಿಗಮದ ನೌಕರರ ಸಂಬಳ, ವೆಹಿಕಲ್ಗಳ ಸಾರಿಗೆ ಇದು ಎಲ್ಲ ಸೇರಿ ನಿಗಮಗಳು ಏನೂ ಅಭಿವೃದ್ಧಿ ಮಾಡಿಲ್ಲ. ಒಂದು ನಿವೇಶನ ಕೊಟ್ಟಿಲ್ಲ, ಒಂದು ಮನೆ ಎಕರೆ ಜಮೀನು ಕೊಟ್ಟಿಲ್ಲ, ಒಂದು ಕೊಳವೆ ಬಾವಿ ಕೊಟ್ಟಿಲ್ಲ. ಏನೂ ಮಾಡ್ದೇ ಸಿದ್ದರಾಮಯ್ಯನವರು
5 ಗ್ಯಾರಂಟಿ ಅಂತ ಹೆಸರಿನಲ್ಲಿ ಇಡೀ ಸಮಾಜವನ್ನು ಮೋಸ ಮಾಡ್ತಾ ಇದ್ದಾರೆ. ಅದು ಕೂಡ 5 ಗ್ಯಾರಂಟಿನೂ ಕೂಡ ಯಾರಿಗೂ ಸರಿಯಾಗಿ ತಲುಪ್ತಾ ಇಲ್ಲ. ಹಣ ಎಲ್ಲೋಯ್ತು? ಇದು ಯಕ್ಷ ಪ್ರಶ್ನೆ. ಆದ್ದರಿಂದ ಸಾಮಾಜಿಕ ನ್ಯಾಯ ಅಂತ ಹೇಳ್ಕೊಳ್ಳುವಂಥ ಸಿದ್ದರಾಮಯ್ಯನವರು ಅತ್ಯಂತ ಅನ್ಯಾಯಗಳನ್ನು ಸಮಾಜಕ್ಕೆ ಮಾಡ್ತಾ ಇದ್ದಾರೆ. 7C ಅಂತ ಇದೆ. ಸಿದ್ದರಾಮಯ್ಯನವರು ತಪ್ಪಿಸ್ಕೊಳ್ಳೋಕ್ಕೋಸ್ಕರ ನೆಪಮಾತ್ರ ಕಾಯ್ದೆ ಅಲ್ಕಿತ್ತಾವಿದು 7D ತೆಗಿತೀವಿ ಅಂತ 7D ಪ್ರಕಾರ ಅನ್ಯ ಯೋಜನೆ ಬಳಸ್ಬೋದು ಅಂತ ಹೇಳಿ ಅದರೊಳಗೆ ಇಟ್ಟುಬಿಟ್ರು ಕಾಯ್ದೆ ಒಳಗಡೆ. ಇದು ಪ್ರೀ ಪ್ಲ್ಯಾನ್. ಎಲ್ಲನೂ ದುಡ್ಡೆಲ್ಲ ತಗೊಂಡ್ರು. ನಾವೆಲ್ಲ ಹೋರಾಟ ಮಾಡಿ 7D ತೆಗೀರಿ, ಅನ್ಯ ಯೋಜನೆ ಬಳಸಿದ್ದೀರಿ ಅಂದಾಗ 7D ತೆಗೆದಿದ್ವಿ ಅಂತ ತಕ್ಷಣ 7C ಇಟ್ಟರು. 7C ಅದೇ ಹೇಳ್ತದೆ, 7C ತೆಗಿಬೇಕು ಅಂತ ಹೋರಾಟ ಮಾಡ್ತಾ ಇದ್ದೀವಿ. ಅಂದರೆ ನಮ್ಮ ಹಣವನ್ನು ಲೋಕೋಪಯೋಗಿ ಇಲಾಖೆ ಬಳಸಿದ್ದಾರೆ, ನೀರಾವರಿ ಇಲಾಖೆ ಬಳಸಿದ್ದಾರೆ, ಇಂಧನ ಇಲಾಖೆ ಬಳಸಿದ್ದಾರೆ, ರಸ್ತೆಗೆ ಡ್ಯಾಮ್ಗೆ ಮೇಲ್ಸೇತುವೆ ಬಳಸಿದ್ದಾರೆ, ಭ್ರಷ್ಟಾಚಾರದ ಅಭಿವೃದ್ಧಿ ಹಣ. ಕೇಳಿದರೆ ನೀವು ರಸ್ತೆ ಓಡಾಡಲ್ವ, ಅದಕ್ಕೆ ರಸ್ತೆ ಬಳಸಿದ್ದೀವಿ. ನೀವು ಕೆರೆ ನೀರು ಬಳಸಲ್ವ, ಕೆರೆ ಬಳಸಿದ್ದೀವಿ ಅಂತ ಕಾಯ್ದೆ ಯಾಕೆ? ಜೊತೆಗೆ ನಾವು ಕೇಳೋದು ಅಂತಂದ್ರೆ ಇವ್ರು ಎಷ್ಟು ಅಧೋಗತಿಗೆ ದಿವಾಳಿ ಅಂತ ಕೇಳಿದು ಬರ್ತಾರೆ ಅಂದ್ರೆ ಸಿದ್ದರಾಮಯ್ಯನವರ ಸರ್ಕಾರ ಹುಲಿ ಸಂರಕ್ಷಣೆ ಬಳಸ್ತಾರೆ ಭ್ರಷ್ಟಾಚಾರದ ಅಭಿವೃದ್ಧಿ ಹಣ. ಹುಲಿ ತಿಂದು ದಷ್ಟಪುಷ್ಟವಾಗಿರ್ಬೇಕು, ಹೊಸ್ಕೊಂಡಿರ್ಬೇಕಾ? ಈ ಕಾಮನ್ ಸೆನ್ಸ್ ಅನ್ನು ಬೇಡ. ಅಂದ್ರೆ ಇವ್ರ ಹಣವನ್ನ ಎಷ್ಟು ಪರಿಷ್ಠ ಜಾತಿಯವರ ಅಭಿವೃದ್ಧಿ ಹಣವನ್ನ ಎಷ್ಟು ದುಷ್ಟತನದ ದಾರಿಗಳಲ್ಲಿ ಬಳಸಿದೆ. ಸಿದ್ದರಾಮಯ್ಯನವರು ನಿಜವಾಗ್ಲೂ ಕೂಡ ಇತಿಹಾಸದಲ್ಲಿ ಈ ಥರದ ಕೆಲಸಗಳನ್ನು ಮಾಡಬಾರದು, ಒಳ್ಳೆಯದಲ್ಲ. ಅವರು ವೈಯಿಂದ ಸಾಮಾಜಿಕ ನ್ಯಾಯ ಹೇಳೋದು ಬಿಟ್ಬಿಟ್ಟು ಸಂವಿಧಾನ ಹೇಳೋದು, ಸಾಮಾಜಿಕ ನ್ಯಾಯ ಹೇಳೋದು, ಹಿಂದುಳಿದವರು ಪರಿಷ್ಠ ಜಾತಿಯವರು ಅಂತ ಹೇಳೋದು, ಇವರಿಗೆ ನ್ಯಾಯವನ್ನ ಮಾಡೋದು. ಈಗ ಬಿಜೆಪಿಯವರು ಬದಲಾವಣೆ ಏನು ಹೇಳಲ್ಲ. ಬದಲಾವಣೆ ಅವರು ಹೇಳೋದ್ರಿಂದ, ಪರಿವರ್ತನೆ ಬದಲಾವಣೆ ಹೇಳೋದ್ರಿಂದ ನೇರವಾಗಿ ಗೊತ್ತಾಗ್ತದೆ ಇವರು ವಿರುದ್ಧ ಇದ್ದಾರೆ ಅಂತ. ಇವ್ರು ಪರಿವರ್ತನೆ ಎಲ್ಲ ಹೇಳಿ ದುಶ್ಮನ್ ಕಹಾಯ ಅಂದ್ರೆ ಬಗಲ್ಮೇ ಅಂತ ದುಶ್ಮನ್ನು, ನೇರ ದುಶ್ಮನ್ನು ಬೆನ್ನಿ ಚೂರಿ ಹಾಕಂತರು ಕಾಂಗ್ರೆಸ್ ಪಕ್ಷ. ಅದರಲ್ಲೂ ಯಥೇಚ್ಛವಾಗಿ ಸಿದ್ದರಾಮಯ್ಯ ಮತ್ತು ಅವರ ಬೆಂಬಲಿಗರು. ಜಿಲ್ಲಾಧ್ಯಕ್ಷರು ಎಲ್ಲ ಜಿಲ್ಲಾಧಿಕಾರಿ ಕಚೇರಿಗಳ ಮುಂದೆ ನೀವೆಲ್ಲ ಹೋರಾಟಗಳನ್ನ ಶುರು ಮಾಡಿರಿ. ಎಲ್ಲ ಸಂಘಟನೆಗಳು ಮಲಗಿದಾವೆ. ನೀವು ಮಲಗಿದ ಸಂಘಟನೆಗಳನ್ನ ಎದುರಿಸಬೇಕಾದ್ರೆ ನೀವೆಲ್ಲ ಹೋರಾಟ ಮಾಡಬೇಕಾದ ಅವಶ್ಯಕತೆ ಇದೆ ಅಂತೇಳಿ ಈ ರಾಜ್ಯದ ಉದ್ದಗಲಕ್ಕೂ ಸಂಚಾರ ಮಾಡಿ ಒಳ ಮೀಸಲಾತಿ ಜಾರಿ ವಿಚಾರವಾಗಿ ಪ್ರಥಮ ಬಾರಿಗೆ ಹೋರಾಟದ ಕಿಚ್ಚು ಮತ್ತು ಕಾವನ್ನು ಹಚ್ಚಿದ್ದೆ ನಮ್ಮ ಯನಮೂರ್ತಿ ಸರ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆಲ್ಲ ಎಲ್ಲ ಜಿಲ್ಲಾಧ್ಯಕ್ಷರುಗಳು ಇವರು ಕರೆ ಮಾಡಿ ಏಕಕಾಲದಲ್ಲಿ ರಾಜ್ಯಾದ್ಯಂತ ನೀವೆಲ್ಲ ಪ್ರತಿಭಟನೆ ಮಾಡಿರಿ, ಇದರ ಕಾವನ್ನು ನೀವು ಇನ್ನೂ ಹೆಚ್ಚಾಗಿ ಹಚ್ಚಬೇಕು ಅಂತಂದಾಗ ಆಗ ಸರ್ಕಾರವೂ ಕೂಡ ಶೇಕ್ ಆಗೋ ಲೆವೆಲಲ್ಲಿ ಇಡೀ ರಾಜ್ಯಾದ್ಯಂತ ದೊಡ್ಡ ತಮಟೆ ಚಳವಳಿ ಮತ್ತು ಬೃಹತ್ ಚಳವಳಿಗಳನ್ನು ಆಯೋಜನೆ ಮಾಡಿದರು. ಆಗಿದ್ದರೂ ಕೂಡ ಇಲ್ಲಿವರೆಗೂ ಕೂಡ ಸರ್ಕಾರದ ವಿರುದ್ಧ ಮುಗಿಬಿದ್ದು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇನ್ನೂ ಕೂಡ ಎಲ್ಲ ಕಡೆ ಪ್ರವಾಸಗಳನ್ನ ಮಾಡ್ತಾ ಅವಿರತ ಶ್ರಮದಿಂದ ಸ್ವಲ್ಪನೂ ಬಿಡುವಿಲ್ಲದೆ ಸಮಾಜಕ್ಕೋಸ್ಕರ ಮತ್ತು ಒಳ ಮೀಸಲಾತಿ ಜಾರಿ ಮಾಡಲೇಬೇಕು ಅನ್ನೋ ಒಂದು ರಕ್ತಕ್ರಾಂತಿಯ ಹೋರಾಟವನ್ನು ನಮ್ಮ ಯನಮೂರ್ತಿ ಸಾಹೇಬರು ಮಾಡ್ತಾ ಇದ್ದಾರೆ. ಹಾಗಾಗಿ ಏನು ಮಾರ್ಚ್ 19, 2025 ಬುಧವಾರ ಬೆಳಗ್ಗೆ 10 ಗಂಟೆಗೆ ಫ್ರೀಡಂ ಪಾರ್ಕ್ನಲ್ಲಿ ಲಕ್ಷಾಂತರ ಜನ ಈ ಸಮುದಾಯದವರು ಒಳ ಮೀಸಲಾತಿ ಜಾರಿಗೆ ಹೋರಾಟಕ್ಕೆ ಭಾಗವಹಿಸುತ್ತಿದ್ದಾರೆ. ನಮ್ಮ ಜಿಲ್ಲೆಯಲ್ಲೂ ಕೂಡ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಮ್ಮ ಯನಮೂರ್ತಿ ಸರ್ ಕೈನ ಬಲಪಡಿಸ್ತೀವಿ ಅಂತೇಳಿ ಈ ಮುಖಾಂತರ ಹೇಳಿ